ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಈ 1070 ರೂಪಾಯಿ ಕೊಟ್ಟಿದ್ರಲ್ಲಿ ನಿನ್ನೆ 350 ರೂಪಾಯಿ ಇಳಿದಿತ್ತು. ಇವತ್ತು ₹100 ಇಳಿದಿದೆ. 14,915 22 ಕ್ಯಾರೆಟ್ ಗೋಲ್ಡ್, 24 ಕ್ಯಾರೆಟ್ ಗೋಲ್ಡ್ 16,309 ಇದೆ. ಬೆಳ್ಳಿ 305 ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇದರಲ್ಲಿ ಈ ಫ್ಯೂಚರ್ಸ್ ಮಾರ್ಕೆಟ್ ಅಲ್ಲಿ 2,80,000 ರೂಪಾಯಿಗೆ ಸಿಗ್ತಾ ಇದೆ. ರೂಪಾಯಿ ನಮಗೋಸ್ಕರ ಕೈ ಕೊಡ್ತಾ ಇದೆ. ಈ ಆಪತ್ತಿನಲ್ಲಿ ಆಪತ್ ಬಾಂಧವ ಆ ರೀತಿ. ಸೊ ಅದರಿಂದ ವ್ಯಾಲ್ಯೂ ಕಡಿಮೆ ಆಗ್ತಾನೆ ಹೋಗ್ತಾ ಇದೆ. ರೂಪಾಯಿ 96 ರೀಚ್ ಮಾಡಿದೆ. ಹಲವು ಎಕ್ಸ್ಪರ್ಟ್ಸ್ ನಿಮ್ಮ ಹತ್ರ ಇಯರ್ ಎಂಡ್ ಅಲ್ಲೇ 96 ಬರುತ್ತೆ ಅಂತ ಹೇಳಿದ್ರು. ಅದು ಈ ಚಾನಲ್ ಅಲ್ಲೇ ಮೊದಲನೇದಾಗಿ ನಾವು 96 ಬರುತ್ತೆ ಅಂತ ಹೇಳಿದ್ವಿ. ಇವತ್ತೇ ಮೇ 15ನೇ ತಾರೀಕೆ 96 ಬಂದ್ಬಿಡ್ತು. ವರ್ಷದ ಕೊನೆ ಅಂತೆಲ್ಲ ಹೇಳಿದ್ರು. ಆಗ 98ನೇ ದಾಟಿ ಹೋಗ್ಬಿಟ್ಟಿರತ್ತೆ. ನಾನು ಈ ಚಾನೆಲ್ ನಲ್ಲಿ ಮೊದಲನೇ ಸಲ ಹೇಳ್ತಾರ 100 ನಿಶ್ಚಿತ, 120 ಖಂಡಿತ. ವೇವ್ ಪಾಕಲ್ಲಿ ಸೆಂಚುರಿ ಆದಷ್ಟು ಬೇಗ ನಡೆದ್ ಬಿಡತ್ತೆ. 96 ದಾಟಿದ್ದಾರೆ. ನೀವು ಒಂದು 3% ಹಾಕಿದ್ರಿ ಅಂತಂದ್ರೆ ಈಗ್ಲೇ ಅದು 98 ಹತ್ರ ಸಿಗತ್ತೆ. ಅದರಿಂದ ಡಾಲರ್ ಅಭಾವದಿಂದ ಬ್ಲಾಕ್ ಅಲ್ಲಿ ಮಾರಿದ್ರು ಅಂತಂದ್ರೆ 99. ಅದರಿಂದ ಡಾಲರ್ ಅಭಾವದಿಂದ ಬ್ಲಾಕ್ ಅಲ್ಲಿ ಮಾಡಿದ್ರು ಅಂತಂದ್ರೆ 99. ಅದರಿಂದ 100 ಅಂತ ಅನ್ನೋದು ಬ್ಲಾಕ್ ಅಲ್ಲಿ ಫಸ್ಟ್ ಬರುತ್ತೆ, ಬ್ಯಾಂಕ್ ಅಲ್ಲಿ ಎರಡನೇದಾಗಿ ಬರುತ್ತೆ, ಕೊನೆಯದಾಗಿ ಇಲ್ಲಿ ಬರುತ್ತೆ. 100 ನಿಶ್ಚಿತ. ಅದರಿಂದ NRI ಆಗಿ ಇರೋಂಥವ್ರಿಗೆ ಇದು ವರಪ್ರಸಾದ ಇದ್ದಾಗೆ. ಡಾಲರ್ ಅಲ್ಲಿ ಸಂಬಳ ತಗೋತಾರೆ, ಹಂಗೆ ಇಲ್ಲಿ ಹಾಕಿ ತಗೊಂಡ್ ಹಾಕ್ತಾರೆ. ಸೊ ಗಲ್ಫ್ ಅಲ್ಲಿ ಇರೋರಿಗೆ ಒಂದ್ ಸೈಡ್ ಅಲ್ಲಿ ಈ ವಾರಲ್ಲಿ ಕಷ್ಟ ಆಗ್ತಾ ಇದ್ರು ಕೂಡ ಇನ್ನೊಂದು ವಿಷಯದಲ್ಲಿ ಇದು ವರಪ್ರಸಾದದ ರೀತಿ ಇರತ್ತೆ. $3 ಇಂದ $105 ವರೆಗೂ ಫ್ಯೂಚರ್ಸ್ ಮಾರ್ಕೆಟ್ ಅಲ್ಲಿ ಕ್ರೂಡ್ ಟ್ರೇಡ್ ಆಗ್ತಾ ಇದೆ. ಸ್ಪಾಟ್ ಅಲ್ಲಿ ಜಾಸ್ತಿ. ಬೆಳಗ್ಗೆ ಗಿಲ್ಲಿ ತರ ಏರ್ದಂತ ಇಂಡೆಕ್ಸ್ ಈಗ ಬಲೂನಿಂದ ಗಾಳಿ ಇಳಿದಿರೋದ್ ರೀತಿ ಇಳಿದು -40 ಪಾಯಿಂಟ್ಸ್ ಅಲ್ಲಿ ಇದೆ. ಇದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಬ್ಯಾಂಕ್ ನಿಫ್ಟಿ 115 ಪಾಯಿಂಟ್ ಏರ್ದಂತ ಬ್ಯಾಂಕ್ ನಿಫ್ಟಿ ಈ ಗಾಳಿ ಇಳಿದ್ಬಿಟ್ಟು ಬಲೂನ್ ಅಲ್ಲಿ ಗಾಳಿ ಇಳಿದು ಇವತ್ತು -320 ಪಾಯಿಂಟ್ಸ್ ಅಲ್ಲಿ ಇದೆ. ರಿಯಾಲಿಟಿ ಏನು ಅಂತಂದ್ರೆ ಇಂಡಿಯನ್ ಗವರ್ಮೆಂಟ್ ಈಲ್ಡ್ ಏರ್ತಾ ಇದೆ, ಬ್ಯಾಂಕ್ ಈಲ್ಡ್ ಏರ್ತಾ ಇದೆ. ಬ್ಯಾಂಕ್ ಈಲ್ಡ್ ಏರಿದ್ರೆ ಗವರ್ಮೆಂಟ್ ಬಾಂಡ್ ವ್ಯಾಲ್ಯೂ ಕಡಿಮೆ ಆಗತ್ತೆ. ಅದು ಮಾರ್ಕ್ ಟು ಮಾರ್ಕೆಟ್ ಅಲ್ಲಿ ಲಾಸ್ ನ ತೋರಿಸ್ಬೇಕು. ಅದರಲ್ಲಿ ಈ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ತಲೆನಲ್ಲೇ ನಾವೆಲ್ಲಾನು ಕಟ್ಟಿದ್ದೀವಿ. ಅದರಿಂದ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗೆ ಹೆವಿ ನಷ್ಟ. IP ಇಂಡೆಕ್ಸ್ 2.5% ಗಿಲ್ಲಿ ತರ ಏರಿದೆ ಇವತ್ತು. ಡೆಟ್ ಕ್ಯಾಪ್ ಬೌನ್ಸು, FMCG 0.5, ಆಟೋ 0.6, ಫಾರ್ಮಾ 0.5, ಮೆಟಲ್ ಮಾತ್ರ 0.8 ಡೌನ್. ಆದ್ರೆ ಬೆಳಗ್ಗೆನೆ ನೆಗೆಟಿವ್ ಆಗೋದಕ್ಕೆ ಮೇನ್ ಆದಂತ ಒಂದು ಕಾರಣ ಬ್ಯಾಂಕ್ ನಿಫ್ಟಿ ನೆಗೆಟಿವ್ ಅಲ್ಲಿ ಸ್ವಿಂಗ್ ಆಯ್ತು. ಇವತ್ತು ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ 4.5% ಅಪ್ಪು. ಯಾಕೆ ಇದು 4.5% ಅಪ್ಪು ಅಂತ ನೋಡಿದ್ರೆ ನಿನ್ನೆ ರಿಸಲ್ಟ್ ನ ನೋಡ್ಬಿಟ್ಟು ಬೇರೆದೆಲ್ಲ ಏರಿತಾರ ಇದ್ರಲ್ಲಿ ಏರಿಲ್ವಲ್ಲ ಅಂತ ನೀವು ಬೇಜಾರ್ ಮಾಡ್ಕೊಂಡ್ರಿ. ಆದ್ರೆ ಆಕ್ಚುಲ್ ಆಗಿ ಏನು ಅಂತಂದ್ರೆ ಮೊದಲನೇ ಸಲ JLR ಪ್ರಾಬ್ಲಮ್ ಆಗಿ ಪ್ಯಾಸೆಂಜರ್ ವೆಹಿಕಲ್ ಸೇಲ್ಸ್ ನ ಇಂಡಿಯಾದಲ್ಲಿ ಕಾಪಾಡಿದೆ. ಯಾವ್ದ್ರಿಂದ ಅಂತಂದ್ರೆ JLR ಅಲ್ಲಿ ಹಲವು ಪ್ರಾಬ್ಲಮ್ಗಳಿತ್ತು. ಆ ಪ್ರಾಬ್ಲಮ್ ಇಂದ ಪ್ಯಾಸೆಂಜರ್ ವೆಹಿಕಲ್ ರೆವೆನ್ಯೂ ಏರಿದ್ರು ಕೂಡ ಪ್ರಾಫಿಟ್ ಗೆ ಏಟ್ ಬಿದ್ದಿತ್ತು. ಆದ್ರೆ JLR ಮುಂದಿನ ವರ್ಷ ಬಾಲಾಜಿನ ಕಳ್ಸಿದ್ರಿಂದ ನಾವು ಸೂಪರ್ ಆಗಿ ಮಾಡ್ತೀವಿ ಅಂತ ಅವರು ಹೇಳಿದ್ರಿಂದ JLR ಅಲ್ಲಿ ಕಾಸ್ಟ್ ಆಪ್ಟಿಮೈಸೇಷನ್ ಮಾಡ್ತೀವಿ, ಪ್ರೀಮಿಯಮೈಸೇಷನ್ ಮಾಡ್ತೀವಿ, ಡೆಲಿವರಿ ಮಾಡ್ತೀವಿ, ಇಂಡೋ ಇಂಗ್ಲೆಂಡ್ ಡೀಲ್ ನ ನಾವು ಯೂಸ್ ಮಾಡ್ತೀವಿ. ಈ ರೀತಿ ಹಲವು ಒಳ್ಳೆಯ ವಿಷಯಗಳನ್ನ ಹೇಳಿದ್ರಿಂದ ಅದು 4.4% ಏರಿದೆ. ಇನ್ಫೋಸಿಸ್ ಡೆಟ್ ಕ್ಯಾಪ್ ಬೌನ್ಸ್ ಅಲ್ಲಿ 2.6, ಟೆಕ್ ಮಹೀಂದ್ರ 2.4. ರೆಡ್ಡಿ ಗಾರು ಅನ್ಕೊಂಡಂತ ಲೆವೆಲ್ಗೆ ಸೇಲ್ಸ್ ಪ್ರಾಫಿಟ್ ಕಡಿಮೆ ಆಗ್ದಂಗೆ ದಕ್ಕಿಸ್ಕೊಂಡಿದ್ದಕ್ಕೋಸ್ಕರ 1.5. ಝೈಡಸ್ ಲೈಫ್ ಸೈನ್ಸಸ್ ಅಲ್ಲಿ ಏನು ಅಂತಂದ್ರೆ ಬೋರ್ಡ್ ಮೀಟಿಂಗ್ ನ ಹಾಕ್ತಾ ಇದ್ದಾರೆ, ಶೇರ್ ನ ಬೈ ಬ್ಯಾಕ್ ಮಾಡ್ತಾ ಇದ್ದಾರೆ. ಅದರಿಂದ ಒಂದೇ ಏಟ್ ಬೀಳ್ತಾ ಇದೆ. ಸನ್ ಫಾರ್ಮಾ 1%. ಮುತ್ತೂಟ್ ರಿಸಲ್ಟ್ ಬಂತು, ರಿಸಲ್ಟ್ ಸೂಪರ್ ಆಗಿತ್ತು. ಅದು ಈ ಸ್ಮಾಲ್ ಟಿಕೆಟ್ ಲೋನ್ ಕಡಿಮೆ ಆಗ್ತಾ ಇದೆ ಅಂತ ಒಂದು ರೂಮರ್ ಅಲ್ಲಿ ಅದನ್ನ ಒಂದು 5% ಹೊಡೆದ್ರು. IDFC ಫಾರ್ಮರ್ ಎಂಪ್ಲಾಯಿನ ಹಿಡಿದು ಒಳಗಡೆ ತಳ್ಳಿದ್ರಿಂದ 1.1% ED ಕೇಸಲ್ಲಿ ಒಳಗಡೆ ತಳ್ಳಿದ್ದು. ಫ್ಯೂಯಲ್ ಪ್ರೈಸಸ್ ಇಂಡಿಯಾದಲ್ಲಿ ಏರ್ಸೋದೇ ಇಲ್ಲ ಅಂತ ಹೇಳಿ ಒಬ್ರು ಕರ್ಪೂರ ಹಚ್ಚಿ ಸತ್ಯ ಮಾಡಿದ್ರು. ಒಂದು 8 ಗಂಟೆಗೆ ಮಾತಾಡೋಂತ ಒಬ್ಬ ವ್ಯಕ್ತಿ. ಈಗ ಏನ್ ಹೇಳ್ತಾರೆ, ನಾನು ₹3 ಏರ್ಸಿದ್ದೀನಿ, ಬಟ್ ಇದು ತುಂಬಾ ಕಡಿಮೆಯಾಗೆ ಏರ್ಸಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನಾನ್ ಕೂಡ್ಲೆ ಏನ್ ಮಾಡ್ದೆ, ನನಗೆ ಗೊತ್ತಿರೋ ಡೀಲರ್ಗೆಲ್ಲ ಫೋನ್ ಹೊಡೆದೆ. ಅಯ್ಯ ₹3 ಅಷ್ಟೇ ಏರ್ಸಿದ್ದಾರೆ, ಇವತ್ತು ಸಂಬಳ ಕೊಡೋದಕ್ಕೆ ದುಡ್ಡಿಲ್ಲ,
₹20 ಅಂಡರ್ ರಿಕವರಿ ₹25 ಆಗಿದೆ. ಡೀಸೆಲ್ ಇಳಿದು ₹45 ಇದೆ. ನಿಮ್ಗೆ ಈ ಟ್ಯಾಕ್ಸು ₹40-50 ₹40 ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ಎರಡೂ ಸೈಡ್ ಒಂದು ₹20-21 ಹಾಕ್ತಾ ಇದ್ದಾರೆ. ಅದರಲ್ಲಿ ₹10 ತರಣೆ ಮಾಡಿದ್ರೇನೆ ಈ ಲಾಸು ಮುಗಿಯುತ್ತೆ. ಇಲ್ಲ ಅಂತಂದ್ರೆ ONC ಇಂದ ಸಂಬಳ ಕೂಡ ಕೊಡೋದಕ್ಕಾಗಲ್ಲ ಅಂತ ಹೇಳ್ದೆ. ಹಲವರು ನನ್ನನ್ನ ಕೇಳಿದಾಗ ಈ ONC ಸ್ಟಾಕ್ಸ್ ಎಲ್ಲ ಹೈ ಡಿವಿಡೆಂಡ್ ಸ್ಟಾಕ್ಸ್, ನಾನ್ ತಗೊಂಡ್ರೆ ಸೂಪರ್ ಆಗಿರುತ್ತೆ ಅಂತ ಇದೆಲ್ಲ ಹೇಳ್ದಾಗ ಹುಷಾರು, ಈ ರೀತಿ ಎಲ್ಲ ನಡೆಯುತ್ತೆ ಅಂತ ನಾನು ನಿಮ್ಗೆ ಹೇಳ್ದೆ. ನೀವು ಕೇಳಿದ್ರಿ ಅಂತಂದ್ರೆ ಈ IOCL, BPCL, HPCL ಇದೆಲ್ಲ ತಗೊಳ್ತಾ ಇರ್ತಿರ್ತೀರಾ. ಈ ಹೈಯರ್ ಫ್ಯೂಯಲ್ ಕಾಸ್ಟ್ ಅಂತ ಅನ್ನೋದು ಲಾಜಿಸ್ಟಿಕ್ ಎಕ್ಸ್ಪೆನ್ಸಸ್, ನೀವು ಮಾಡುವಂತ ಟ್ರಾವೆಲ್ ಎಕ್ಸ್ಪೆನ್ಸು ಇದೆಲ್ಲ ಏರುತ್ತೆ. ಲಾಜಿಸ್ಟಿಕ್ ಏರ್ತು ಅಂತಂದ್ರೆ ಎಲ್ಲಾ ಕಮಾಡಿಟೀಸ್ನು ನಿಮ್ಮ ತಲೆಯಲ್ಲೇ ಕಟ್ತಾರೆ. ಅದರಿಂದ ಓವರ್ ಆಲ್ ಆಗಿ ಬೆಲೆ ಏರಿಕೆಗಳಾಗುತ್ತೆ. ಈ ಪೆಟ್ರೋಲ್ ಬೆಲೆನಲ್ಲಿ ಈ ₹103 ಮೋರ್ ದೆನ್ ₹50 ಟ್ಯಾಕ್ಸ್. ಸೆಂಟ್ರಲ್ ಎಷ್ಟೋಗುತ್ತೆ, ಸ್ಟೇಟ್ಗೆ ಎಷ್ಟೋಗುತ್ತೆ ಅಂತ ಒಬ್ಬ ಡೀಲರು ಬ್ರೇಕಪ್ ನ ಕೊಟ್ಟಿದ್ದಾರೆ. ನಾನು ಸೈಡ್ ಅಲ್ಲಿ ಹಾಕ್ತೀನಿ, ಅದನ್ನ ಡಿಸ್ಪ್ಲೇ ಮಾಡ್ತೀನಿ, ನೀವು ನೋಡ್ಕೊಳ್ಳಿ. ಟ್ಯಾಕ್ಸ್ ₹50ಗಿಂತ ಮೇಲೆ. ಈಗ ಇಬ್ರು ಮನಸ್ಸು ಮಾಡಿದ್ರು ಅಂತಂದ್ರೆ ಬೆಲೆ ಏರ್ದಂಗೆ ನೋಡ್ಕೋಬಹುದು. ಆಯಿಲ್ ಮಾರ್ಕೆಟ್ ಕಾಮ್ ಆಗಿದೆ, 100-105 ಒಳಗಡೆನೆ ಇದೆ. ಇನ್ ಸ್ಪೈಟ್ ಆಫ್ ದಟ್ ಒಬ್ರಿಗೊಬ್ರು ಅಲ್ಲಿ ಕುಸ್ತಿ ಆಡ್ಕೊಳ್ತಾ ಇರೋವರೆಗೂನು UAE ಮೊದಲನೇ ಸಲ ಹೇಳಿದ್ದಾರೆ ನಾವು ಈ ಕುಸ್ತಿನಲ್ಲಿ ಸೇರಿದ್ವಿ ಅಂತ. US ಅಥಾರಿಟೀಸ್ ಏನ್ ಹೇಳ್ತಾರೆ ಅಂತಂದ್ರೆ ನಾವು ಈ ಗ್ರೋತ್ ರೆಕಾಗ್ನಿಷನ್ಸ್ ನ ಒಂದು ಫೈಲ್ ಜೊತೆ ಸೆಟಲ್ ಮಾಡ್ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಟಾಟಾ ಮೋಟಾರ್ಸ್ ಏನ್ ಹೇಳ್ತಾರೆ ಅಂತಂದ್ರೆ ಡೀಸೆಲ್ ಪ್ರೈಸ್ ಇನ್ನೂ ಏರ್ತು ಅಂತಂದ್ರೆ ಅದರ ಕಮರ್ಷಿಯಲ್ ವೆಹಿಕಲ್ ರಿಕವರಿ ಪ್ರೋಗ್ರಾಮ್ ನ ನಷ್ಟಗೊಳಿಸುತ್ತೆ. ಹೋದ ವರ್ಷ ಇದೇ ತರ ಈ ವರ್ಷದ ರೀತಿ ಇರೋದಿಲ್ಲ. ಹೈಯರ್ ಫ್ಯೂಯಲ್ ಪ್ರೈಸಸ್ ಫ್ಲೂಯಿಡ್ ಎಕನಾಮಿಕ್ಸ್ ನ ಖಾಲಿ ಮಾಡ್ಬಿಡತ್ತೆ. ಟ್ರಕ್ ರಿಪ್ಲೇಸ್ಮೆಂಟ್ ಡಿಮಾಂಡ್ ನ ಅಂದ್ರೆ ಟೈಮ್ ನ ಡಿಲೇ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಆವ್ ಇಂಡಿಯಾ ಹೋದ ವರ್ಷ 27,000 ಕೋಟಿ, ಅದನ್ನ ಸ್ವಲ್ಪ ಇವತ್ತಿನ ನಂಬರ್ಗೆ ಮಲ್ಟಿಪ್ಲೈ ಮಾಡಿದ್ರೆ ವ್ಯಾಲ್ಯೂ ತುಂಬಾ ಜಾಸ್ತಿ. ಮುಂಚೆ ಇದ್ದಿದ್ದಕ್ಕೂ ಈಗಲೂ ಆವರೇಜ್ ಮಾಡಿ ನೋಡಿದ್ರೆ ಒಂದು 27,000 ಕೋಟಿ ನಷ್ಟ. ಇದರಿಂದಾನೇ ನಿಯೋಲ್ ಟಾಟಾ ಚಂದ್ರಶೇಖರ್ ಅವ್ರನ್ನ ಪ್ರಶ್ನೆ ಕೇಳ್ತಾ ಇದ್ದಾರೆ. ಗಾರ್ಮೆಂಟ್ ಏನ್ ಹೇಳ್ತಾರೆ ಅಂತಂದ್ರೆ ಡ್ಯೂಟಿ ಫ್ರೀ ಇಂಪೋರ್ಟ್ ನ ಕಡಿಮೆ ಮಾಡ್ತೀವಿ, ಇದರಿಂದ ಒಂದು ಲೈಸೆನ್ಸ್ಗೆ 100 kgನೇ ಅಂಡ್ ಕಂಪ್ಲೇಂಟ್ಸ್ ನೆಲ್ಲ ನಾವು ಏರಿಸ್ತೀವಿ, ಮಾನಿಟರಿಂಗ್ ನಾವೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ಗೋಲ್ಡ್, ಸಿಲ್ವರು, ಸ್ವೀಪ್ ಡಿಸ್ಕೌಂಟ್ ಇದರಲ್ಲಿ ಟ್ರೇಡ್ ಆಗ್ತಾ ಇದೆ. ಜನರು ಹಳೆ ಸ್ಟಾಕ್ ನ ಚೀಪ್ ಆಗಿ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮುತೂಟ್ ಏನ್ ಹೇಳ್ತಾರೆ ಅಂತಂದ್ರೆ ನಾವು ಈ ಚಿಕ್ಕ ಟಿಕೆಟ್ ನೋನಲ್ಲಿ ಕಾನ್ಸಂಟ್ರೇಟ್ ಮಾಡೋದಕ್ಕಿಂತ ಜನರು ಹಳೆ ಸ್ಟಾಕ್ ನ ಚೀಪ್ ಆಗಿ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮುತೂಟ್ ಏನ್ ಹೇಳ್ತಾರೆ ಅಂತಂದ್ರೆ ನಾವು ಈ ಚಿಕ್ಕ ಟಿಕೆಟ್ ಲೋನ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡೋದಕ್ಕಿಂತ ದೊಡ್ಡ ಟಿಕೆಟ್ ಲೋನ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡ್ತೀವಿ. ಬರೀ ಸ್ಮಾಲ್ ಪೋರ್ಷನ್ ಆಫ್ ಇಂಡಿಯಾದ ಜ್ಯುವೆಲ್ರಿನೇ ಮಾನಿಟೈಸ್ ಆಗಿದೆ. ಇನ್ನು ಮಾನಿಟೈಸ್ ಅನ್ನೋದಕ್ಕೆ ನಾವಿನ್ನು ಹಲವು ಒಳ್ಳೆಯ ಒಂದು ವಿಷಯಗಳನ್ನ ಇರಿಸಿ ಇನ್ನೊಂದು ಲೋನ್ ನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ಜ್ಯುವೆಲ್ರಿ ರಿಟೇಲರ್ಸೇ ಎಲ್ಲಾ ಮಾಲ್ಗಳಲ್ಲೂ ಅಂಗಡಿಯನ್ನ ಹಿಡಿಯೋದ್ರಲ್ಲಿ ಪಿಸ್ತಾ ಆಗಿದ್ದಾರೆ. ಅಂದ್ರೆ ಈ ತನಿಷ್ಕು, ಈ ಕಲ್ಯಾಣ್ ರ್ಯಾಪಿಡ್ ಆಗಿ ಅವರ ಪ್ರೆಸೆನ್ಸ್ ನ ಎಕ್ಸ್ಪಾಂಡ್ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಏಟು ಅಂತಂದ್ರೆ ಇದರಲ್ಲಿ ಈ ಕಂಪನಿ ಚೈನಾ ಇದಕ್ಕೆಲ್ಲ ಏಟ್ ತಿಂದಿಲ್ಲ. ಜ್ಯುವೆಲರಿ ಸೇಲ್ಸ್ ಕಡಿಮೆ ಆದ್ರೆ ಇವರಿಗೆಲ್ಲ ಏಟು. ಅವ್ರ ಏನ್ ಹೇಳ್ತಾರೆ ಅಂತಂದ್ರೆ ಟೈಟನ್ಗೆ ಇದೆಲ್ಲ ಒಂದ್ ರೀತಿ ಸೊಳ್ಳೆ ಕಚ್ಚಿತ್ತಾರ. ಅವರು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಕೂಡ ಸ್ಟ್ರಾಂಗ್ ಆಗಿದ್ದಾರೆ. ಟೈಟನ್ ಈ ಅಡ್ವಾಂಟೇಜ್ ನ ಯೂಸ್ ಮಾಡಿ ಬೇರೆ ಜ್ಯುವೆಲರ್ಸ್ ಜೊತೆ ಔಟ್ ಪರ್ಫಾರ್ಮ್ ಮಾಡ್ಬಿಡ್ತಾರೆ ಅನ್ನುವಂತ ಒಂದು ನಂಬಿಕೆಯನ್ನ ಕೊಡ್ತಾ ಇದ್ದಾರೆ. ಮುತೂಟ್ ಫೈನಾನ್ಸ್ ಪ್ರಾಫಿಟ್ ಮೋರ್ ದೆನ್ ಡಬಲ್ಸ್ ಅಂತಂದ್ರೆ ಒಂದು ₹10 ಮಾಡ್ತಾ ಇದ್ರು ಅಂತಂದ್ರೆ ಈಗ ₹20 ಮಾಡ್ತಾ ಇದ್ದಾರೆ. ಇದ್ರೂ ಕೂಡ ಚಿಕ್ಕ ಗೋಲ್ಡ್ ಕಡಿಮೆ ಆಗ್ಬಿಡುತ್ತೇನೋ ಅನ್ನುವಂತ ಭಯದಲ್ಲಿ ಅದನ್ನ ಹೊಡೆದಿದ್ದಾರೆ. ಟಾಟಾ ಪ್ಯಾಸೆಂಜರ್ ವೆಹಿಕಲ್ಸ್ ರೆವೆನ್ಯೂ ಸಾಲ್ವ್ ಫಾರ್ ದಿ ಫಸ್ಟ್ ಟೈಮ್ ಇನ್ 5 years. ಇದು ಯಾಕೆ ಅಂತಂದ್ರೆ ಇದಕ್ಕೆಲ್ಲ ಮುಖ್ಯ ಕಾರಣ JLR ಇಂದಾನೆ. JLR ಅಲ್ಲಿ ಸೈಬರ್ ಅಟ್ಯಾಕ್ ಲಾಸಸ್ ಬಂದಿದ್ರಲ್ಲಿ, ಚೈನಾದ ಸ್ಲೋ ಡೌನ್ ಅಲ್ಲಿ ಇಂಪ್ಯಾಕ್ಟೆಡ್ ಪ್ಯಾಸೆಂಜರ್ ಕಾರ್ ವೆಹಿಕಲ್ ಸೇಲ್ಸ್ JLR ಅದೇನೆ ಓವರ್ ಆಗಿ ಎತ್ತಿಂತು. JLR ಕಾಸ್ಟ್ ಆಪ್ಷನ್ ಅಲ್ಲಿ ಇರೋದ್ರಿಂದ ಲೋಯರ್ ಬ್ರೇಕ್ ಈವನ್ ಪಾಯಿಂಟ್ ನ ತಗೊಂಡ್ ಬಂದು
ಹಲವು ಪ್ರಾಫಿಟ್ಸ್ ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ IDFC ಫಸ್ಟ್ ಬ್ಯಾಂಕ್ ನ ಇನ್ನೂ ದೊಡ್ಡದು ಮಾಡಿ ಈಗ 570 ಅಂತ ಅನ್ನೋದು 645 ಆಗ್ಬಿಟ್ಟಿದೆ. ಇಂಡಿಯಾ ಬಾಲ್ಡ್ ಅಲ್ಲಿ ಇರುವಂತ ಟ್ಯಾಕ್ಸಸ್ ನ ಕಟ್ ಮಾಡಿ ಅವ್ರ ದೇಶದಿಂದ ಒಳಗಡೆ ಕರ್ಕೊಂಡ್ ಬರಕ್ಕೆ ನೋಡ್ತಾರೆ ಡಾಲರ್ ನ ಅನ್ನೋ ರೀತಿ ಒಂದು ರೂಮರ್ಸ್ ಇತ್ತು. ನಾನು ಮುಂಚೆನೆ ಹೇಳಿದ್ದಾಗ ಬಾಲ್ಡ್ ಈಲ್ಡ್ ಏನಿದ್ರೆ ರಷ್ಯಾ ಏಟ್ ತಿಂದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಗೆ ತುಂಬಾ ದೊಡ್ಡ ನಷ್ಟ ಬರುತ್ತೆ. ಮ್ಯೂಚುವಲ್ ಫಂಡ್ಸ್ ತುಂಬಾ ಕ್ಯಾಶ್ ನ ಕೈಯಲ್ಲಿ ಇಟ್ಟಿದ್ದಾರೆ. ಮಾರ್ಕೆಟ್ ರ್ಯಾಲಿ ಆದ್ರೂ ಕೂಡ ಎಂಟರ್ ಮಾಡ್ತಾ ಇಲ್ಲ. ಝೈಡರ್ ಲೈಫ್ ಸೈನ್ಸಸ್ ನಾನು ಮುಂಚೆನೆ ಹೇಳಿರ್ತಾರ ಶೇರ್ ನ ಬೈಬ್ಯಾಕ್ ಮಾಡ್ಬಿಡ್ತಾರೆ. ಅದರಿಂದ ಸ್ಟಾಕ್ ತುಂಬಾ ವಾಯಂಟ್ ಆಗಿದೆ. ಈ ಡಿಸ್ಟ್ರಪ್ಷನ್ ಇಂಡಿಯಾದ ಮಾರ್ಕೆಟ್ ಕ್ಯಾಪ್ ಅಲ್ಲಿ IT ಸ್ಟಾಕ್ಸ್ ಅಲ್ಲಿ $186 ಬಿಲಿಯನ್ ವೈಪ್ ಔಟ್ ಮಾಡ್ಬಿಟ್ಟಿದೆ. ವಿಪ್ರೋ ಕನ್ಸ್ಯೂಮರ್ ವೆಂಚರ್ಸ್ ಫೈನಾನ್ಷಿಯಲ್ ಫುಡ್ ಬ್ರ್ಯಾಂಡ್ ಓಯಿಸ್ಲಿ ಎನ್ನುವಂತ ಬ್ರ್ಯಾಂಡ್ ಮೇಲೆ ದುಡ್ಡನ್ನ ಕಟ್ಟಿದ್ದಾರೆ. ಈ ಕುದುರೆ ಓಡುತ್ತೆ ಅಂತ ಅನ್ಕೊಂಡು ದುಡ್ಡು ಕಟ್ಟಿದ್ದಾರೆ. TVS ಗ್ರೂಪ್ 9.9% ಜನರ ಬ್ಯಾಂಕ್ ಅಲ್ಲಿ ತಗೊಂಡಿರುತ್ತೆ. ಪ್ಯಾಕೆಟ್ ಅಲ್ಲಿ ಹಾಕೊಳ್ಳುತ್ತೆ. ಈ TVS ರೂಪಾಯಿ ಮಾಡ್ತಾ ಇದ್ದಾರೆ. TVS ಗ್ರೂಪ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಸ್ಟ್ರಾಟಜಿಕ್ ಇನ್ವೆಸ್ಟ್ಮೆಂಟ್ 200 to 500 crores ಜನ FNG. ಅದರಿಂದ ಫೈನಾನ್ಷಿಯಲ್ ಸರ್ವಿಸಸ್ ಅಂಡ್ ಬ್ಯಾಂಕಿಂಗ್ ಅಲ್ಲಿ TVS ಇಂಡಸ್ಟ್ರಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಓಲಾ ಎಲೆಕ್ಟ್ರಿಕ್ ಬ್ಯಾಟ್ರಿ ಸಪ್ಲೈ ಮಾಡಿದ್ರೆ ಅಂತ ನೋಡ್ತಾ ಇದ್ದಾರೆ. ಪ್ರಪಂಚದಲ್ಲಿ ಇರುವಂತ ಎಲ್ಲಾ ದೊಡ್ಡ ಬ್ಯಾಂಕ್ಸ್ಗೆಲ್ಲ ಏರ್ಟೆಲ್ Q4 ಪ್ರಾಫಿಟ್ ಕಡಿಮೆ ಆಗಿರ್ಬೋದು. ಬಿಕಾಸ್ ಹೈ ಡಿವರ್ಸಿಫೈಡ್ ರೆವೆನ್ಯೂ ರಿಮೈನ್ಸ್ ಸ್ಟ್ರಾಂಗ್. ದಟ್ ಇಸ್ ಆವರೇಜ್ ರೆವೆನ್ಯೂ ಪರ್ ಯೂನಿಟ್ ಇದೇನೆ ಹೈಯೆಸ್ಟ್. ಅದರಿಂದ ಈ ಕಂಪನಿ ಚಿಂತೆ ಮಾಡೋದಕ್ಕೆ ಅಂತ ಏನು ಇಲ್ಲ. ತಮಿಳುನಾಡು ಗೋಲ್ಡ್ ಜರ್ನಲ್ಸ್ ಅಸೋಸಿಯೇಷನ್ ಹಲವು ಸ್ಟೆಪ್ಸ್ ಗಳನ್ನ ಕೂಡ ತಗೊಂಡಿದ್ದಾರೆ. ಇನ್ಮೇಲೆ ಜನರು ಗೋಲ್ಡ್ ಅಂಗಡಿನಲ್ಲಿ ಗೋಲ್ಡ್ ನ ಇನ್ವೆಸ್ಟ್ಮೆಂಟ್ ಗೆ ತಗೊಳಕ್ಕೆ ಆಗದೆ ಇರೋ ರೀತಿನಲ್ಲಿ ಸ್ಟೆಪ್ಸ್ ನ ತಗೊಂಡಿದ್ದಾರೆ. ಅದು ಒಂದೇ ಈ ಪ್ರಧಾನಿಯವರ ಒಂದು ಪತ್ರದಲ್ಲಿ ಹಲವು ಡಿಮ್ಯಾಂಡ್ಸ್ ನ ಇಟ್ಟಿದ್ದಾರೆ. ಅದನ್ನ ನೀವು ಓದೋವಾಗ ಇನ್ಮೇಲೆ ಹೊಸದಾಗಿ ಚಿಟ್ಟು ಹಾಕೋದಕ್ಕೆ ಆಗಲ್ಲ ಅನ್ನೋ ಒಂದು ಪರಿಸ್ಥಿತಿ ಇದೆ. ಇದೆಲ್ಲ ಏನು ಹಾಕಿದಂತ ಚಿಟ್ಟು ಏನಾಗುತ್ತೆ ಇದನ್ನೆಲ್ಲ ನಾಳೆ ಸ್ಪಷ್ಟವಾಗಿ ಮಾತಾಡೋಣ. ಧನ್ಯವಾದಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತಟ್ಟಿ. ಈ ವಿಡಿಯೋನ ಸಾಧ್ಯ ಆದ್ರೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ ಅವರಿಗೂ ನೋಡೋದಕ್ಕೆ ಹೇಳಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಮನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ವಾಟರಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ $450 ಕೊಡ್ತಾ ಇದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ದುಡ್ಡಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. 1 ವಾರಕ್ಕೆ 4 ಪ್ರೀಮಿಯಂ ರೀ ಆರ್ಟಿಕಲ್ಸ್ ಒಂದು 10 ರಿಂದ 15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ 1 ತಿಂಗಳಿಗೆ $99 ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾಂಡ್ ಮಾಡಿ ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ. ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಯಾರಿಗೆಲ್ಲ ಆ ಬುಕ್ ಬೇಕೋ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ. ಇದನ್ನ ನಮ್ಮ ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು. ನಿಮಗೆ ಏನಾದ್ರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಮೇಲ್ ID ಗೆ ಮೆಸೇಜ್ ಮಾಡಿ. ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ.